ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದನ್ನು ತಂದಿದ್ದೇವೆ. ಈ ಕಥೆಯಲ್ಲಿ ಪ್ರೀತಿ ಇದೆ, ಸ್ನೇಹ ಇದೆ, ಅಹಂಕಾರ ಇದೆ, ದುಡ್ಡಿನ ಮದವೂ ಇದೆ ಮತ್ತು ಒಂದು ಘಟನೆಯಿಂದ ಸಂಪೂರ್ಣ ಬದಲಾಗಿ ಹೋಗುವ ಬದುಕಿನ ಕಥೆಯೂ ಇದೆ. ಹಾಗಿದ್ರೆ ತಡ ಮಾಡದೆ ಕಥೆಯ ಮೊದಲನೇ ಅಧ್ಯಾಯ ಶುರು ಮಾಡೋಣ. ಪ್ರೇಮಯಾನ ಅಧ್ಯಾಯ 1. ಅಣ್ಣ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಇನ್ಯಾವತ್ತೂ ನಾನು ನಿಮ್ಮ ಮೇಡಮ್ನ ಕಣ್ಣೆತ್ತಿಯೂ ಸಹ ನೋಡಲ್ಲ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದ. ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ಏನೋ ಗೊತ್ತಾಗದೆ ಬಾಯ್ ತಪ್ಪು ಹೇಳಿಬಿಟ್ಟೆ, ಇನ್ಯಾವತ್ತೂ ಈ ರೀತಿ ಮಾತಾಡಲ್ಲ ಎಂದು ಎಷ್ಟೇ ಗೋಗರೆದರೂ ಬಿಡದೆ ರಾಕ್ಷಸನಂತಹ ದಾಂಡಿಗ ಕಟುಕನ ಹಾಗೆ ಬಾರಿಸುತ್ತಿದ್ದ. ಆ ಹುಡುಗನ ಬಾಯಿ, ಮೂಗು ಎಲ್ಲ ರಕ್ತದಿಂದ ತೊಯ್ದು ಹೋಗಿತ್ತು. ನಿಲ್ಲಲು ಮೈಯಲ್ಲಿ ಶಕ್ತಿ ಇಲ್ಲವಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದ್ದ ಅವನು ತನ್ನ ಎದುರಿಗೆ ನಿಂತಿದ್ದ ಬ್ಲ್ಯಾಕ್ ಲ್ಯಾಂಬೋರ್ಗಿನಿ ಕಾರ್ಗೆ ಆತುಕೊಂಡು ಕೈಕಟ್ಟಿ ಕೋಪದಿಂದ ನೋಡುತ್ತಿದ್ದವಳ ಬಳಿ ಬಂದು ಅವಳ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು, ಭರಣಿ, ಪ್ಲೀಸ್ ನನ್ನನ್ನು ಬಿಡೋದಕ್ಕೆ ಹೇಳು, ನಾನು ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ, ಬೇಕಿದ್ರೆ ಈ ಕಾಲೇಜ್ ಬಿಟ್ಟು ಹೋಗ್ತೀನಿ ಎಂದು ತನ್ನ ಪ್ರಾಣ ಭಿಕ್ಷೆ ನೀಡಲು ಕೈ ಮುಗಿದು ಬೇಡುತ್ತಿದ್ದ. ಭರಣಿ ಅವನ ಕಡೆ ವ್ಯಂಗ್ಯ ನೋಟ ಬೀರಿ, ಅವತ್ತೇನು ಹೇಳಿದೆ ನೀನು? ದುಡ್ಡಿದೆ ಅನ್ನೋ ದುರಹಂಕಾರ, ಕಷ್ಟಪಟ್ಟು ಓದಿ ದುಡ್ಡು ಕೊಟ್ಟು ಮಾರ್ಕ್ಸ್ನ ಕೊಂಡ್ಕೊಳ್ತಾಳೆ ಅಂದೆ ಅಲ್ವಾ? ಹೌದು ಕಣೋ, ಈ ದುನಿಯಾದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೊಳ್ಬೋದು, ನಿನ್ನನ್ನು ಕೂಡ. ಆದರೆ ನೀನು ನನ್ನ ಲೆವೆಲಿಗೆ ಸೂಟ್ ಆಗಲ್ಲ ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ನಿನ್ನನ್ನು ನಾನು ಚಪ್ಪಲಿ ಒರೆಸೋದಕ್ಕೆ ಇಟ್ಕೊಳ್ತಿದ್ದೆ. ಅಷ್ಟೇ ನಿನ್ನ ಯೋಗ್ಯತೆ ಎಂದಳು ವ್ಯಂಗ್ಯವಾಗಿ. ಹೌದು ಕಣೋ, ನಿನ್ನನ್ನು ಕೊಂಡ್ಕೊಳ್ಳೋ ಕೆಪಾಸಿಟಿ ಇರೋ ನನಗೆ ಮಾರ್ಕ್ಸ್ ಕೊಂಡ್ಕೊಳ್ಳೋದೇನು ದೊಡ್ಡ ವಿಷಯನಾ ಎಂದಾಗ, ಪ್ಲೀಸ್ ಭರಣಿ, ನನ್ನ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡು ಎಂದು ಕೈ ಮುಗಿದು ಕಣ್ಗುಡ್ಡೆಗಳನ್ನು ತೇಲಿಸುತ್ತಾ ಮತ್ತೊಮ್ಮೆ ಬೇಡಿಕೊಂಡ ಆ ಹುಡುಗ. ತಕ್ಷಣ ಭರಣಿ ತಾನು ಹಾಕಿಕೊಂಡಿದ್ದ 3 ಇಂಚಿನ ಹೈ ಹೀಲ್ಸ್ನಿಂದ ಅವನ ಗದ್ದವನ್ನೆತ್ತಿ, ಕ್ಷಮಿಸ್ಬೇಕಾ ಎಂದು ಅವನ ಮೂತಿಯನ್ನು ತನ್ನ ಹೀಲ್ಸ್ನಿಂದ ತಳ್ಳಿದ ತಕ್ಷಣ ಹುಡುಗ ಅಲ್ಲೇ ಪ್ರಜ್ಞೆ ಕಳೆದುಕೊಂಡು ಬಿಟ್ಟ. ಅವನ ಕಡೆ ತುಚ್ಛವಾಗಿ ನೋಡುತ್ತಾ, ಕ್ಷಮೆ, ಮೈ ಫುಟ್ ಎಂದು ತನ್ನ ಬಾಡಿಗಾರ್ಡ್ ಆಗಿದ್ದ ಜಿತೇಂದ್ರನ ಕಡೆ ನೋಡುತ್ತಿದ್ದಂತೆ ಜಿತೇಂದ್ರ ಬಂದು ಕಾರ್ ಡೋರ್ ತೆರೆದ ತಕ್ಷಣ ಭರಣಿ ಪ್ರಜ್ಞೆ ತಪ್ಪಿ ಬಿದ್ದ ಆ ಹುಡುಗನ ಕಡೆ ನೋಡಿ ತುಟಿ ಕೊಂಕಿಸಿ ಒಂದು ವ್ಯಂಗ್ಯ ನಗು ನಕ್ಕು ತಲೆಯ ಮೇಲಿದ್ದ ಕೂಲಿಂಗ್ ಗ್ಲಾಸ್ ತೆಗೆದು ಸ್ಟೈಲಾಗಿ ಕಣ್ಣಿಗೆರಿಸಿಕೊಂಡು ಕಾರ್ ಹತ್ತಿ ಕೂತಳು. ತಕ್ಷಣ ಜಿತೇಂದ್ರ ಕಾರ್ ಡೋರ್ ಕ್ಲೋಸ್ ಮಾಡಿ ಡ್ರೈವರ್ ಸೀಟಲ್ಲಿ ಕೂತು ಬಂದಷ್ಟೇ ಶರವೇಗದಲ್ಲಿ ಕಾರ್ ಚಲಾಯಿಸಿದ. ಭರಣಿ ನೋಡಲು ತುಂಬ ಮುದ್ದು, ಕಪ್ಪು ಕಂಗಳ ಚೆಲುವೆ, ಕತ್ತಿಯಷ್ಟೇ ಹರಿತ ಅವಳ ಕಣ್ಣೋಟ, ಅದರ ಅಲುಗಿನಷ್ಟೇ ಮೊಣಚು ಅವಳ ಮಾತು, ಕಾಮನ ಬಿಲ್ಲಿನಂತಹ ಹುಬ್ಬು, ಕೆಂದುಟಿಗಳು, ಹಾಲು ಬಿಳುಪು ಬಣ್ಣ, ಮುಟ್ಟಿದರೆ ಸಾಕು ಮುಖಕ್ಕೆ ಕೆಂಬಣ್ಣು ರಾಚಿದಂತೆ ಕೆಂಪಾಗುತ್ತಾಳೆ. ಮಧ್ಯಮ ಎತ್ತರ, ಕೆನ್ನೆ ತುಂಬಿಕೊಂಡು ಮುದ್ದು ಮುದ್ದಾಗಿದ್ದಳು. ಸದಾ ಮಾಡರ್ನ್ ಬಟ್ಟೆ, ಹೆಚ್ಚು ಎಕ್ಸ್ಪೋಸ್ ಆಗಿರುವ ಬಟ್ಟೆಯನ್ನೇ ಧರಿಸುತ್ತಿದ್ದಳು. ಕಡಿಮೆ ಎಂದರೂ 3 ಇಂಚಿನ ಹೈ ಹೀಲ್ಸ್ ಹಾಕುತ್ತಿದ್ದಳು. ಇವಳಿಗೆ ದುಡ್ಡು ಒಂದಿದ್ರೆ ಸಾಕು, ಏನು ಬೇಕಾದರೂ ಕೊಂಡ್ಕೊಳ್ಬಹುದು, ಏನು ಬೇಕಾದರೂ ನಮ್ಮ ಕಾಲ್ಬುಡದಲ್ಲಿ ಇರತ್ತೆ ಅನ್ನುವ ಆಲೋಚನೆ ಇವಳದ್ದು. ದುರಹಂಕಾರ ಮೈ ತುಂಬ ತುಳುಕತ್ತೆ. ಬಡವರನ್ನು ಕಂಡರೆ ಕಾಲ ಕಸದಂತೆ ನೋಡುತ್ತಾಳೆ. ಇವಳ ತಂದೆ ರಾಜಾರಾಮ್ ದೇಶ್ಮುಖ್, ಇವರೂ ಕೂಡ ಆಗರ್ಭ ಶ್ರೀಮಂತರು. ಚಿಕ್ಕ ವಯಸ್ಸಿನಲ್ಲೇ ತಾಯಿ ಸುಮಲತಾ ಕರೆಂಟ್ ತಾಗಿ ತೀರಿಕೊಂಡರು. ಆಗ ಭರಣಿ ಇನ್ನು 3 ವರ್ಷದ ಪುಟ್ಟ ಬಾಲಕಿ. ತಾಯಿ ಇಲ್ಲದ ಮಗು ಎಂದು ರಾಜಾರಾಮ್ ಅವರು ತುಂಬ ಮುಚ್ಚಟೆಯಿಂದ ಬೆಳೆಸಿರುತ್ತಾರೆ. ಅವಳು ಕೈ ಮಾಡಿದರೆ ಸಾಕು ಅದೆಲ್ಲವೂ ಅವಳ ಬಳಿ ಇರುತ್ತಿತ್ತು. ವಯಸ್ಸಿಗೆ ಬಂದರೂ ರಾಜಾರಾಮ್ ಅವರು ಅವಳನ್ನು ಇನ್ನೂ ಪುಟ್ಟ ಮಗುವಂತೆ ಕಾಣುತ್ತಿದ್ದರು. ಅವಳಲ್ಲಿ ಎಷ್ಟೇ ಅಹಂಕಾರ, ಬಡವರ ಬಗ್ಗೆ ಅಸಡ್ಡೆ ಭಾವ ಇದ್ದರೂ ಅವಳಲ್ಲೊಂದು ಮುಗ್ಧ ಮನಸ್ಸಿತ್ತು. ಅದು ಪುಟ್ಟ ಮಗುವಿನ ಹಾಗೆ. ರಾಜಾರಾಮ್ ಅವರ ಅತಿಯಾದ ಪ್ರೀತಿಯೇ ಅವಳಲ್ಲಿ ದುರಹಂಕಾರಕ್ಕೆ ಒಂದು ಕಾರಣ. ಇವಳಿಗೆ ಒಬ್ಬ ಫ್ರೆಂಡ್, ಅವಳೇ ರುಕ್ಮಿಣಿ. ಈ ಘಟನೆ ನಡೆದಿದ್ದು ನಗರದ ಪ್ರತಿಷ್ಠಿತ ಶ್ರೀ ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಎಂಬ ಇನ್ಸ್ಟಿಟ್ಯೂಷನ್ನಲ್ಲಿ. ವಿಶಾಲವಾದ 2 ಎಕರೆಯ ಹಸಿರು ಹಾಸಿನ ಮೇಲೆ ಹರಡಿಕೊಂಡಿರುವ ಈ ಕಾಲೇಜ್ ಪ್ರತಿ ಹೆಜ್ಜೆಯಲ್ಲೂ ವೈಭವವನ್ನು ತೋರಿಸುತ್ತದೆ. ಉದಾರ ಚದರ್ ಕಿಲೋಮೀಟರ್ ವಿಸ್ತಾರದಲ್ಲಿ ಸುಂದರವಾಗಿ ವಿನ್ಯಾಸಗೊಳಿಸಿದ ಕಟ್ಟಡಗಳು ಓದುಗರಿಗೆ ಸ್ಫೂರ್ತಿಯ ಆಶ್ರಯ. ಕಾಲೇಜಿನ ಪ್ರವೇಶ ದ್ವಾರವೇ ಪ್ರತಿಷ್ಠೆಯ ಸಂಕೇತ. ತನ್ನ ವೈಭೋಗ ತೋರ್ಪಡಿಸುವ ಬೃಹತ್ ಗೇಟು, ಮೆಲುಕು ಹಾಕುವ ಹೆಸರುಗಳ ಫಲಕ, ಒಳಗೆ ಕಾಲಿಟ್ಟ ಕ್ಷಣಕ್ಕೆ ಹಸಿರು ತೋಟಗಳು, ಶಾಂತಿಯುತ ಪಥಗಳು, ಸುಸಜ್ಜಿತ ಕಟ್ಟಡಗಳು ಮನಸೆಳೆಯುತ್ತವೆ. ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಹೆಚ್ಚು ಓದಲು ಬರುತ್ತಿದ್ದುದು.
ಹಾಗಂತ ಬಡವರಾದರೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ನಿರ್ಮಾತೃವಾದ ನಂದನ್ ಯದುವಂಶಿಯವರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರೆ ಅವರಿಗೆ ತಮ್ಮ ಕಾಲೇಜಿನಲ್ಲಿ ಓದಲು ಅವಕಾಶ ಮಾಡಿಕೊಡುತ್ತಿದ್ದರು. ಅವರ ಮನೆಗೆ ಸಹಾಯ ಬೇಡಿ ಬಂದವರಿಗೆ ಬರಗೈಯಲ್ಲಂತೂ ಕಳಿಸುತ್ತಿರಲಿಲ್ಲ. ಕೊಡಗೈ ದಾನಿ ಎಂದೇ ಹೆಸರುವಾಸಿಯಾಗಿದ್ದರು. ಆಗರ್ಭ ಶ್ರೀಮಂತರಾಗಿದ್ದರೂ ಕೂಡ ಅಹಂಕಾರ ಅನ್ನೋದು ಎಳ್ಳಷ್ಟೂ ಇರಲಿಲ್ಲ ನಂದನ್ ಅವರಿಗೆ. ಅವರಂತೆ ಅವರ ಹೆಂಡತಿಯೂ ಕೂಡ ಗಂಡನ ಹಾಗೆ ಅಹಂಕಾರವಿಲ್ಲದ ಸರಳ ಮತ್ತು ತುಂಬ ದೈವಭಕ್ತಿಯುಳ್ಳ ಹೆಣ್ಣುಮಗಳು. ಅವಳೇ ವಸುಮತಿ, ಅಪ್ಪಟ ಗೃಹಿಣಿ. ಇವರಿಗೆ 3 ಜನ ಮಕ್ಕಳು. ಮೊದಲನೆಯವನು ಗೌತಮ್ ಯದುವಂಶಿ. ಇವನು ತಮ್ಮದೇ ಶ್ರೀನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡುತ್ತಿದ್ದ. ಇವನ ಹೆಂಡತಿ ಅನುರಾಧ. ಪ್ರೀತಿಯಿಂದ ಎಲ್ಲರೂ ರಾಧಾ ಎಂದು ಕರೆಯುತ್ತಾರೆ. ಇವರಿಗೆ ಒಬ್ಬ ತುಂಟ ಮಗ, ಅವನೇ ವಿಶ್ವಾಸ್. ಎಲ್ಲರೂ ಇವನನ್ನು ಪ್ರೀತಿಯಿಂದ ವಿಶ್ವ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯವನು ಭರತ್ ಯದುವಂಶಿ. ಇವನೇ ನಮ್ಮ ಕಥಾನಾಯಕ. ತಮ್ಮದೇ ಕಾಲೇಜಿನಲ್ಲಿ MBA ಕೊನೆಯ ವರ್ಷ ಓದುತ್ತಿದ್ದ. ಮೂರನೆಯವಳೇ ಸಿಂಚನಾ ಯದುವಂಶಿ. ಇವಳು ಕೂಡ ಅಣ್ಣನಂತೆ ತಮ್ಮ ಕಾಲೇಜಿನಲ್ಲಿಯೇ MBA ಮೊದಲ ವರ್ಷ ಓದುತ್ತಿದ್ದಳು. ಭರಣಿ ಗೆಳತಿಯಾದ ರುಕ್ಮಿಣಿ ಏನು ಶ್ರೀಮಂತ ಮನೆತನದ ಹುಡುಗಿ ಅಲ್ಲ. ಒಂದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ರುಕ್ಮಿಣಿ ಓದಿನಲ್ಲಿ ತುಂಬ ಬುದ್ಧಿವಂತೆ, ಜಾಣೆ. ಅದಕ್ಕೆ ನಂದನ್ ಯದುವಂಶಿಯವರ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡು ಶ್ರೀ ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ದಾಳೆ. ಅವರೇನೋ ಸುಮ್ಮನೆ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣ ಅವಳಿಗೆ ತಮ್ಮ ಕಾಲೇಜಿನಲ್ಲಿ ಸೀಟು ಕೊಟ್ಟಿಲ್ಲ. ಬದಲಾಗಿ ಅವಳು ಹೇಳಿದ್ದು ಸತ್ಯವೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ, ಅವಳ ಮಾರ್ಕ್ ಶೀಟ್ ಚೆಕ್ ಮಾಡಿ, ಅವಳು ಓದುತ್ತಿದ್ದ ಹಿಂದಿನ ಕಾಲೇಜ್ ಪ್ರಿನ್ಸಿಪಲರನ್ನು ಇವಳ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿ ತಮ್ಮ ಕಾಲೇಜಿನಲ್ಲಿ ಸೀಟ್ ಕೊಟ್ಟಿದ್ದರು. ಹೀಗೆ ಒಂದು ದಿನ ಭರಣಿ ತಡರಾತ್ರಿ ಕುಡಿದು ನಶೆಯಲ್ಲಿ ಪಬ್ನಿಂದ ಒಬ್ಬಳೇ ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಅಡ್ಡಾದಿಡ್ಡಿ ಓಡಿಸುತ್ತಾ ಬಂದು ರಸ್ತೆಯಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಳು. ತಲೆಗೆ ಬಲವಾಗಿ ಏಟು ಬಿದ್ದ ಕಾರಣ ಸ್ಥಳದಲ್ಲೇ ಪ್ರಜ್ಞೆ ಕಳೆದುಕೊಂಡಳು. ತಲೆಯಿಂದ ವಿಪರೀತ ರಕ್ತಸ್ರಾವವಾಗುತ್ತಿತ್ತು. ಅದೇ ಸಮಯಕ್ಕೆ ರುಕ್ಮಿಣಿ ತನ್ನ ಹಳೆಯ ಕಾಲೇಜ್ ಗೆಳತಿಯ ಅಕ್ಕನ ಮದುವೆ ರಿಸೆಪ್ಷನ್ ಮುಗಿಸಿಕೊಂಡು ಆಟೋದಲ್ಲಿ ಮನೆಗೆ ಹೋಗುತ್ತಿರುವಾಗ ರಸ್ತೆಯಲ್ಲಿ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದದ್ದು ನೋಡಿ ಆಟೋದವನಿಗೆ ಆಟೋ ನಿಲ್ಲಿಸಲು ಹೇಳಿದಳು. ಅಯ್ಯೋ, ನಿಮ್ಗೆ ಯಾಕೆ ಬೇಕು ಮೇಡಮ್? ಇಲ್ಲದೇ ಇರೋ ರಗಳೆ. ಮೊದಲೇ ಆಕ್ಸಿಡೆಂಟ್ ಕೇಸ್. ಪೊಲೀಸರು ನಿಮ್ಮನ್ನು ಗೋಳಾಡಿಸ್ತಾರೆ. ಯಾವನೋ ಫುಲ್ ಟೈಟ್ ಆಗಿರಬೇಕು, ಅದಕ್ಕೆ ಹೋಗಿ ಮರಕ್ಕೆ ಗುದ್ದಿದ್ದಾನೆ ಅನಿಸುತ್ತೆ ಎಂದಾಗ, ಏನ್ರಿ ನೀವು ಇಂಥ ಸಮಯದಲ್ಲಿ ಆಡೋ ಮಾತಾಯಿದು? ಪಾಪ ಯಾರೋ ಏನೋ, ನಾವು ಅವರನ್ನು ಈಗಿಂದೀಗಲೇ ಆಸ್ಪತ್ರೆಗೆ ಸೇರಿಸಿದ್ರೆ ಅವ್ರ ಪ್ರಾಣ ಉಳಿಯುತ್ತೆ ಅಲ್ವಾ ಎಂದು ಆಟೋ ಇಳಿದು ಕಾರ್ ಹತ್ತಿರ ಹೋಗಿ ನೋಡಿದಾಗ ಕಾರಲ್ಲಿ ಹುಡುಗಿಯನ್ನು ಕಂಡು, ಅಣ್ಣ ಯಾರೋ ಹುಡುಗಿ, ತಲೆಗೆ ತುಂಬ ಏಟಾಗಿದೆ ಅನಿಸುತ್ತೆ ಎಂದು ಅವಳ ಮೂಗಿನ ಹತ್ತಿರ ತನ್ನ ಬೆರಳು ಹಿಡಿದು ನೋಡಿದಾಗ ಇನ್ನೂ ಉಸಿರಾಡುತ್ತಿದ್ದಳು. ಅಣ್ಣ ಬೇಗ ಬನ್ನಿ, ಉಸಿರಾಡ್ತಿದ್ದಾರೆ ಎಂದು ಕರೆದಾಗ ಆ ಆಟೋ ಡ್ರೈವರ್ ಕೂಡ ವಿಧಿ ಇಲ್ಲದೆ ಬರಬೇಕಾಯಿತು. ಇಬ್ಬರು ಸೇರಿ ಭರಣಿಯನ್ನು ಹೊರತೆಗೆದು ಆಟೋದಲ್ಲಿ ಹತ್ತಿರ ಇದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದರು. ಭರಣಿಯನ್ನು ನೋಡುತ್ತಿದ್ದ ಹಾಗೆ ಆ ಡಾಕ್ಟರ್ ಅವಳನ್ನು ಗುರುತಿಸಿದರು. ಇವರು ರಾಜಾರಾಮ್ ಅವ್ರ ಮಗಳು ಎಂದು ತಾವೇ ಖುದ್ದಾಗಿ ಕರೆ ಮಾಡಿ ಅವರ ಮಗಳ ಸ್ಥಿತಿ ವಿವರಿಸಿ ಆಸ್ಪತ್ರೆಗೆ ಬರಲು ಹೇಳಿದರು. ಭರಣಿಗೆ ತುಂಬ ರಕ್ತ ಹೋಗಿದ್ದರಿಂದ ಅವಳಿಗೆ ರಕ್ತವನ್ನು ಹಾಕುವ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲಿ ತಕ್ಷಣ ರುಕ್ಮಿಣಿ ತಾನೇ ತನ್ನ ರಕ್ತ ಕೊಟ್ಟು ಭರಣಿಯ ಜೀವ ಉಳಿಸಿದಳು. ಮರುದಿನ ಬೆಳಿಗ್ಗೆ ಅವಳಿಗೆ ಪ್ರಜ್ಞೆ ಬಂದಾಗ ಡಾಕ್ಟರ್ ರಾತ್ರಿ ನಡೆದ ವಿಷಯವನ್ನೆಲ್ಲ ಅವಳಿಗೆ ಹೇಳಿದರು. ರುಕ್ಮಿಣಿ ಭರಣಿಯನ್ನು ನೋಡಲು ಬಂದಾಗ ಅವಳು ಮಾಡಿದ ಸಹಾಯಕ್ಕೆ ಭರಣಿ ದುಡ್ಡು ಕೊಡಲು ಬಂದಾಗ, ನಿನ್ನ ಪ್ರಾಣದ ಬೆಲೆ ಇಷ್ಟೇನಾ? ನನಗೆ ದುಡ್ಡು ಬೇಡ, ನಂಗದರ ಅವಶ್ಯಕತೆ ಇಲ್ಲ ಎಂದಳು. ಆಗ ಭರಣಿ, ಹಾಗಾದರೆ ನಿನಗೇನು ಬೇಕು ಕೇಳು ಎಂದಳು. ನೀನು ನನಗೆ ಮಾತು ಕೊಡಬೇಕು, ಇನ್ಮೇಲಿಂದ ನೀನು ಕುಡಿಯಲ್ಲ ಅಂತ. ಹಾಗೆ ನನಗೆ ನೀನು ಕೊಡೋ ದುಡ್ಡು ಬೇಡ, ನನ್ನನ್ನು ನಿನ್ನ ಸ್ನೇಹಿತೆ ಅಂದ್ಕೊಂಡ್ರೆ ಸಾಕು ಎಂದಾಗ ಭರಣಿ ಕೂಡ ಖುಷಿಯಿಂದ ಅವಳ ಗೆಳೆತನವನ್ನು ಒಪ್ಪಿಕೊಂಡಳು. ಹೀಗೆ ಇವರಿಬ್ಬರ ಗೆಳೆತನವಾಗಿದ್ದು ಅಂದಿನಿಂದ ಇಂದಿನವರೆಗೂ ಇಬ್ಬರು ಆತ್ಮೀಯ ಗೆಳತಿಯರಾದರು. ಮುಂದುವರಿಯುವುದು. ಇಂದಿನ ಅಧ್ಯಾಯ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಆಗ ನಾವು ಅಪ್ಲೋಡ್ ಮಾಡುವ ಮುಂದಿನ ಅಧ್ಯಾಯದ ನೋಟಿಫಿಕೇಶನ್